ಅಗ್ನಿ ಅಗ್ನಿವೀರ ಜೀವನದಲ್ಲಿ ಸಿಗುವುದಿಲ್ಲ ಎಂದು ಗೊತ್ತಿದ್ದರು ಅದನ್ನ ಇಷ್ಟಪಟ್ಟು ಪಡೆಯೋದ್ರಲ್ಲಿರುವ ಮಜಾ ಮಾತ್ಯಾವ್ದ್ರಲ್ಲಿದೆ. ಸಿಗದಿರುವ ವಸ್ತು ಸಂಬಂಧ ಅನುಮಾನವನ್ನು ಪಡೆದುಕೊಂಡಾಗ ಕೋಟಿ ಕೊಟ್ಟರೂ ಸಿಗಲಾರದ ಸವಿಜೇನಿನಂತೆ ಅಮೃತಮಕ್ಕೆ ಸರಿಸಮನ ಯಾವುದಿದೆ? ಸಂಬಂಧಗಳಲ್ಲಿ ಎಲ್ಲದೆ ಪುಕುರಿಯಾಗಿದ್ದರು ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಬೇಕಾದಷ್ಟು ಬಂದು ಕಾಲಡಿಯಲ್ಲಿ ಬಂದು ಬೀಳುತ್ತದೆ. ಆದರೆ ಬೆಳಗ್ಗೆ ರೈಲ್ವೆ ಸ್ಟೇಷನ್ ನಲ್ಲಿ ಆಕಸ್ಮಿಕವಾಗಿ ಕಂಡ ಅಂದ ಚಂದ ತೊಂಬೆದ ತರುಣಿ ನನ್ನ ಕಣ್ಣಳತೆಯಿಂದಲೇ ಮಿಸ್ ಆದ ಕ್ಷಣದಿಂದ ಅವಳಿಗಾಗಿ ನನ್ನ ಮನ ಚಡಪಡಿಸಿದೆ. ಏನವಳ ಸೌಂದರ್ಯ, ಅದೇ ಅಂತ ತೊಳಕು ಬಳಕಿನ ಭಿನ್ನಣ. ಅವಳು ಕಣ್ಣ ಮುಂದೆ ಸೊಂಟ ಬಳಸಿಕೊಂಡು ನಡೆದಾಡ್ತಿದ್ದಾರೆ. ಹಚ್ಚ ಹಸುರಿನ ಗಿಡ ಮರಗಳ ಮಧ್ಯೆ ಅಕ್ಕಿ ಪಕ್ಷಿ ಕಲರ್ ಒಂದಿಗೆ ಸದ್ದು ಮಾಡದ ಅರಿಯುವ ಜಲದಾರು ನಡುವೆ ಸುಹೆದು ಬೀಸಿದ ತಂಗಾಳಿಯಂತೆ ಕಣ್ಣ ಮುಂದೆ ದೇವಲೋಕದಿಂದ ಇಳಿದು ಬಂದ ಗಾಂಧೀರ ಕನ್ಯೆಯಂತೆ ಕಂಗಾಳಿಸಿದ. ಕ್ಷಣ ಮಾತ್ರದಲ್ಲಿ ಎಲ್ಲಿ ಮಾರಾಗಿ ಹೋದಳು ಕಾಮನ ಬಿಲ್ಲಿ ಅಂತ ಬಳುಕೋ ಸೊಂಟ ಹೊತ್ತ ಸುರ ಸುಂದರಿ ಮತ್ತೆ ಬಾರದಿ ಅಗ್ನಿವೀರನ ಕಣ್ಣ ಮುಂದೆ ಹಲೋ ಮಿಸ್ಟರ್, ಇದೇನಿದು? ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಕನಸೇನಾದ್ರೂ ಕಾಣ್ತಾ ಇದ್ದೀರಾ? ಯಾರು ಯಾರದು? ಓಹೋ, ನನ್ನ ಸಪ್ತಲೋಕದ ಸುಂದರಿ. ಬಾ ತರುಣಿ ಬಾ, ನಿನ್ನದೇ ಕನಸು ಕಾಣುತ್ತಿದ್ದೆ. ರೈಲ್ವೆ ಸ್ಟೇಷನ್ ಅಲ್ಲಿ ಮಿಸ್ ಆದೆ ಅಂತ ಕನವರಿಸುತ್ತಿದ್ದೆ. ನೀನು ಮಿಸ್ಸಸ್ ಆಗೋಳಂತೆ ನನ್ನ ಹುಡುಕಿಕೊಂಡು ಬಂದೆಯ? ಏ ಮಿಸ್ಟರ್, ಬಾಯಿಗೆ ಬಂದಂತೆ ಮಾತನಾಡುದು ಸರಿಯಲ್ಲ. ಯಾಕೋ ಒಂಟೆಣ್ಣೆ ಸಿಕ್ಕಿದ್ದಾಳಂತೆ ಜಾಸ್ತಿ ಆವಾಜ ಮಾಡಬೇಡ. ಯಾವಳ ಹಾದಿ ತಪ್ಪಿದ ಹೆಣ್ಣು ಅಂತ ಈ ರೀತಿ ಆವಾಜ ಮಾಡಬೇಡ ನನಗೆ. ಬೆಸ್ಟ್, ಒಂಟಿ ಹೆಣ್ಣು ದಾರಿ ತಪ್ಪಿ ಬಂದಿದೆ ಅಂತ ಅಂದುಕೊಂಡೆ, ಆದರೆ ನೀನು ಸರಿಯಾದ ದಾರಿಗೆ ಬಂದಿರುವೆ. ಲೇ ಹುಡುಗಿ, ಆವಾಜ್ ಹಾಕಿ ನಮ್ಮಂತ ಗಂಡಸರ ಬಾಯಿ ಮುಚ್ಚಬೇಕಂತ ಕೆಚ್ಚು ಹಾಕಿಕೊಂಡಿದೆಯಲ್ಲ, ಅದು ಈ ಅಗ್ನಿವೀರತ ನಡೆದಲ್ಲ ಕೂಸೆ. ಏ ಕೊಬ್ಬಿದ ಗೂಳೆ, ಏ ಇವಳು ಪೀಸಲ್ಲ ಕಣೋ. ಕೂಸಂತ ನೀನು ತಿಳಿದುಕೊಂಡ್ರೇನು? ನಾನು ಮನಸ್ಸು ಮಾಡಿದ್ರೆ ಕೂಸನ್ನು ಎತ್ತಾಳಿಸೋ ಪೀಸಿದ್ದಾಳೆ. ಸರಿಯಾಗಿ ಡೈಲಾಗ್ ಹೊಡಕ ಬರೋದಿಲ್ಲೇನೋ ಮರಿ. ಶಬಾಷ್, ಗರತಿ ಹೆಣ್ಣೊಂದು ಗೋಳಾಡುವ ಈ ಕಲಿಗಾಲದಲ್ಲಿ ಗಂಡದ ಹೆಣ್ಣಾಗಿ ಜವಾಬು ಕೊಡ ಗಟ್ಟಿತನ ಚೆನ್ನಾಗಿದೆ. ಯಾಕೆ ಲವ್ ಫಿಗರ್ ಯಾವನು ಇಲ್ಲಿ ತನಕ ಕೈ ಹಾಕಿಲ್ವಾ? ಏ ಲೋಫರ್, ಏನು
ಸಿಕ್ಕ ಗಂಡಸಿನ ಜೊತೆ ಚಕ್ಕಂದ ಆಡಕ್ಕೆ ನಾನೇನು ಮುನ್ಸಿಪೇಟೆ ಗಟರ್ ಮೇಲೆ ನಿಂತಿರುವ ಹೆಣ್ಣಂತ ತಿಳಿದುಕೊಂಡ್ರಿವಾ ಅಥವಾ ಕೈ ತೋರಿಸಿದ ತಕ್ಷಣ ಬೋರ್ಡ್ ಇಲ್ಲದ ಬಸ್ ಅಂತ ತಿಳಿದುಕೊಂಡ್ಯಾ? ಸರಿ ಹೋತ್. ಇಷ್ಟು ಅವಸರ ಯಾಕೆ ಮಾಡುತ್ತೀಯ? ಮುನಿಸಿಪಾಲಿಟಿ ಗಟರದ ಮೇಲೆ ನಿಲ್ಲದಿದ್ದರು ಗಲ್ಲಿ ತಿರುಗಿ ಗಸ್ತು ಹೊಡೆಯುವ ನಿನ್ನಂತ ತಲೆ ಮಾಸಿದ ಎಣ್ಣೆಗಳನ್ನ ಸಾಕಷ್ಟು ನೋಡಿದ್ದೇನೆ. ಯಾರು ಇಲ್ಲದ ನಿರ್ಜನವಾದ ಜಾಗದಲ್ಲಿ ಸಿಕ್ಕಿದ್ದೀಯ. ನಿನ್ನ ರೇಟ್ ಎಷ್ಟು ರೇಟಿಯ? ಬೇಷ್, ವೆರಿ ಗುಡ್, ಪರವಾಗಿಲ್ಲ. ಏನೆಂದು ಕಂಡ ತಕ್ಷಣ ರೇಟ್ ಕೇಳಿ ರೂಮ್ಗೆ ಕರೆದುಕೊಂಡು ಹೋಗಿ ನನ್ನ ಜೊತೆ ಚೆಕ್ಕಂದ ಆಡ್ಬೇಕಂತ ತಿಳ್ಕೊಂಡೇನು? ಹೋಗಲೇ ಹೋಗು. ಈ ಕೆಲ್ಸಕ್ಕೆ ತಾಸು ಗಂಟ್ಲೆ ಮಕ್ಕಕ್ಕೆ ಪೇರಂಬ್ಲಲ್ಲಿ ಹಚ್ಚಿಕೊಂಡು ರೋಡ್ ಬೀದಿಯಲ್ಲಿ ನಿಂತಿರ್ತಾರಲ್ಲ ಅವ್ರ ಹತ್ರ ಹೋಗು. ಅವ್ರ ಹತ್ರ ಹೋಗಿ ನಿನ್ನ ಆಸೆನ ತೀರಿಸ್ಕೊ ಹೋಗೋ ಲೋಫರ್. ಲೋಫರ್ ನಿಮ್ಮಂತ ಮುಟ್ಟಿನಿದ ದಿಟ್ಟೆ ಬಾಲ್ಯರಿಗಾಗಿ ಇವನು ಲೋಪರ್ ಆಗುತ್ತಾನೆ, ನಿಮ್ಮಂದರ ಪಾಪರ್ ಮಾಡುತ್ತಾನೆ. ಲೇ ಬಿಕ್ನಾಸಿ ಅಣ್ಣ, ನೀಟಾಗಿ ಬಟ್ಟೆ ಉಟ್ಟುಕೊಂಡು ಬೀದಿಲಿ ನೆಟ್ಟಗೆ ಗೌರಮ್ಮನ ನೆಲೆ ತೆಗೆಸ್ಕೊಂಡು ಹೋಗಲ್ಲ ಅಂದ್ರೆ ತೊಡೆ ಕಾಣುವ ಮಿಡಿ ಹಾಕಿಕೊಂಡು ಬಂದು ನಮ್ಮಂತವರ ಆಸೆನ ಕೆರಳಿಸಿ ಈಗ ನನಗೆ ಲೋಪರ್ ಅಂತೀಯ ನೋಡ್ತೀಯ? ಈ ಲೋಪರ್ ಕೊಯ್ಬೇಡು. ನಾವು ಮೀಡಿ ಹಾಕಿಕೊಂಡು ನಿಮ್ಮಂತವ್ರ ಗಂಡಸರಿಗೆ ತೊಡೆ ತೋರಿಸ್ಬೇಕಂತ ಡ್ರೆಸ್ ಮಾಡ್ಕೊಳ್ತಾ ಇಲ್ಲ ಕಣೋ. ನಮ್ಗೆ ಇಷ್ಟ ಬಂದಂತೆ ಡ್ರೆಸ್ ಮಾಡ್ಕೊಳ್ತೇವೆ. ಅದಕ್ಕೆಲ್ಲ ನಿನ್ ಪರ್ಮಿಷನ್ ನನಗೆ ಬೇಕಾಗಿಲ್ಲ ಕಣೋ. ಗಂಡಸ್ತಾನೆ ಇದೆ ಅಂತ ನನ್ನಂತ ಕಂಡ ಹೆಣ್ಣೆ ಮೇಲೆ ದೌರ್ಜನ್ಯ ತೋರಿಸಿದ್ರೆ ಬಗ್ಗೋಳಲ್ಲ ಈ ಸೌಜನ್ಯ. ಹೆಸರು ಸೌಜನ್ಯ, ಮಾಡುತ್ತಿರೋದು ದೌರ್ಜನ್ಯ. ಸೌಜನ್ಯ, ಈ ಅಗ್ನಿ ಬಯಸಿದನ್ನ ಪಡೆಯುವುದೇ ಬೆಟ್ಟವನಲ್ಲ. ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸದೆ ಬಿಡುವನು ಅಲ್ಲ. ಸುಮ್ಮನೆ ವ್ಯರ್ಥ ಮಾತನಾಡಿ ಯಾಕೆ ಕಾಲಹರಣ ಮಾಡುವಿ? ಪುಟದ ಹೇಳುತ್ತಿರುವ ನನ್ನ ಕಾಮದ ಜ್ವಾಲೆಯನ್ನು ನಂದಿಸು ಬಾ. ಈ ಅಗ್ನಿಯನ್ನು ನಿನ್ನ ಮಾವನ ಮಗ ಅಂದುಕೋ. ಎಲ್ಲ ಗೊತ್ತಿದ್ದರೂ ಚಿಕ್ಕ ಮಗುತರ ನಾಟಕ ಮಾಡಬೇಡ. ಹತ್ತಿರ ಬಾ ಚಿನ್ನ. ಅಯ್ಯೋ, ಈ ಲೋಫರು ನನ್ ಬಿಡುದಿಲ್ಲಂತೆ ಕಾಣುತ್ತದೆ. ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಪಾರಾಗಿ ಹೋಗ್ಲೇಬೇಕು. ಸೌಜನ್ಯ, ಇದು ಈ ಅಗ್ನಿ ಏರಿಯಾ. ಇಲ್ಲಿ ನೀನು ಯಾವ ಸಂಚು ಹಾಕಿದರೂ ಮಿಸ್ ಆಗೋ ಚಾನ್ಸೇ ಇಲ್ಲ. ಸುಮ್ಮನೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬಿಡಿ. ಹೋಗಿ ಬಾರೇ ನನ್ನ ಪ್ರೇಮದ ರಾಗಿಣಿಯೇ.
ಯಾವನಲ್ಲಿ ಅವನು ನನ್ನ ಮನೆಗೆ ಬಂದ ಹುಡುಗಿ ತಂಟಕ್ಕೆ ಕೈ ಹಿಡಿದು ಆಟ ಆಡಿಸುತ್ತಿರುವನು? ಅವಿವೇಕಿ. ಅವಿವೇಕಿ ಅಲ್ಲ, ಕಣ್ಣಿಟ್ಟ ಹೆಣ್ಣನ್ನು ಮಜಾ ಮಾಡಲು ನಿಂತಿರುವ ಭೂಪತಿ. ನೀನ್ ಯಾವ ಭೂಪತಿಯೋ? ಈ ರಾಜವರ್ಧನನ ಆಳ್ವಿಕೆ ನೆಲದಲ್ಲಿ ನಿಂತು ಅಬ್ಬರಿಸುತ್ತಿರೋ ಭೂಪತಿ ನಾಗಬೇಡ ಕೋತಿ, ಮರ್ಯಾದೆಯಿಂದ ಕಳಿಸಿಕೋ ಇಲ್ಲವ. ಇಲ್ಲವಾದರೆ ನಿಂತ ನೆಲದಲ್ಲಿ ಹೂತಾಕಿ ಬಿಡುವೆ. ಏ ರಾಜವರ್ಧನ, ನಿಂತ ನೆಲದಲ್ಲಿ ಊತಾಕಲು ನಾನು ಅಂದಿ ಮರಿಯಲ್ಲ. ನಿಮ್ಮಂತ ಬಗಳು ನಾಯಿಗಳಿಗೆ, ನರಕಿತ್ಯಾದ ನಾಯಿಗಳಿಗೆ ಹಂಚುವ ಬುಲಿ. ಈ ಅಗ್ನಿವೀರನ ಕೆಲಸದಲ್ಲಿ ತಲೆಯಾಗಿ ಕೆಣಗಿದರೆ ಕೇರಳದ ಸಿಂಹವಾಗುತ್ತದೆ. ಹೆಬ್ಬುಲಿಯಾದರೇನು, ಕೆರಳಿದ ಸಿಂಹವಾದರೇನು? ನನ್ನ ಮನೆಗೆ ಅತಿಥಿಯಾಗಿ ಬಂದ ಹುಡುಗಿ ತಂಟೆಗೆ ಬಂದರೆ ಯಕ್ಷಕುಂಡದಲ್ಲಿ ರುದ್ರ ತಾಂಡವಾಡುವ ಅಲ್ಲೋಲ ಕಲ್ಲೋಲವಾಗುವಂತೆ ಸೃಷ್ಟಿಸಬೇಕಾಗುತ್ತದೆ. ಎಚ್ಚರ ಎಚ್ಚರ. ನನಗೆ ಎಚ್ಚರ ಹುಚ್ಚ ನಾಯಿ ನೀನು. ಲೇ ರಾಜವರ್ಧನ, ಕಾಡಿನಲ್ಲಿ ಸಿಂಹರಾಜನಾದರೆ ಈ ನಾಡಿನಲ್ಲಿ ಅಗ್ನಿವೀರನೇ ಮಹಾರಾಜ. ಕಲಿಯುಗದ ಗಂಡು ಹುಲಿ ಬೇಟೆಯಾಡುವಾಗ ಮಾಂಸ ಕಿತ್ತಿಕೊಳ್ಳಲು ಬಂದಿರುವ ನಿನ್ನಂತ ನರಿಯನ್ನು ನಿಂದ ನೆಲದಲ್ಲಿ ಕೊಚ್ಚಿ ಹಾಕುವ ಮುಂಚೆ ರೈಟ್ ಇಲ್ಲಿಂದ. ನೀನು ಕಲಿಯುಗದ ಗಂಡು ಹುಲಿ ಆದರೇನು, ಹುಲಿಯ ಪುಲಿ ಆದರೇನು? ಈ ರಾಜವರ್ಧನನ ಬ್ಯಾಕ್ಗ್ರೌಂಡ್ ಏನೆಂಬುದನ್ನರಿಯದೆ ಬಾಲ ಬಿತ್ತಬೇಡ. ಈ ರಾಜವರ್ಧನನ ನಡೆದಾಡುವ ಮದಗಜ ಇದ್ದಂತೆ ಒತ್ತದಲ್ಲಿ ಕಂಡರು ಎಡೆ ಎತ್ತಿ ಆಡುವ ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ. ಏ ರಾಜವರ್ಧನ, ಎಡೆ ಎತ್ತುವ ಕಾಳಿಂಗ ಸರ್ಪ ನೀನಾದರೆ ಆ ಎಡೆ ಮೇಲೆ ಸವಾರಿ ಮಾಡೋ ಗರುಡ ನಾನಾಗ್ಬೇಕಾಗುತ್ತೆ. ನೋಡು ಅಗ್ನಿ, ಜಾಣನಿಗೆ ಮಾತಿನ ಪೆಟ್ಟು, ದಟ್ಟನಿಗೆ ದೊಣ್ಣೆಯ ಪೆಟ್ಟು. ಈ ಎರಡು ಪೆಟ್ಟು ಇಲ್ಲಿ ನಿನಗಿಲ್ಲವಾದರೆ ಉಳಿದಿರೋದು ಒಂದೇ ಪೆಟ್ಟು, ಹಣದ ಪೆಟ್ಟಿಗೆ. ಯು ಆರ್ ರೈಟ್. ನಿನ್ನಂತ ಕಚಡನ್ನ ಮಕ್ಕಳು ಬೀಸಾಡುವ ಹಣದ ಪೆಟ್ಟಿಗೆ ಬಗ್ಗುವ ಗಂಡು ನಾನೆಂಬುದನ್ನ ಸರಿಯಾಗಿ ಕ್ಯಾಚ್ ಮಾಡಿದ್ದೆ. ನೀನು ಆ ಚಕ್ರವರ್ತಿ ರೈಟ್ ಹ್ಯಾಂಡ್ ಅಂತ ಅನ್ನೋದು ಗೊತ್ತೈತಿ. ಈಗ ಸದ್ಯ ಇಲ್ಲಿಂದ ಜಾಗ ಖಾಲಿ ಮಾಡು. ಈ ಅಡ್ರೆಸ್ಗೆ ನಾಳೆ ಬಾ. ಹಣದ ಸುಟ್ಕೇಸು ಕೊಡ್ತೀನಿ, ಹೊಸ ಡೀಲು ಕೊಡ್ತೀನಿ, ಹೊಸ ಡೀಲು ಕೊಡ್ತೀನಿ. ಚಿಂತಾಮಣಿ, ರೇಟ್ ಕುದುರಿಸಿಕೊಂಡು ನಿನ್ನ ಜೊತೆ ಲಾಡ್ಜ್ಗೆ ರೂಮ್ಗೆ ಬರೋ ಹೆಣ್ಣು ಇವಳಲ್ಲ. ಅದೆಲ್ಲ ಸರಿಯಾದರೆ ನಿನ್ನ ರೇಟ್ ಸೂಟ್ ಕೇಸ್ ಲೆಕ್ಕದಲ್ಲಿ ಕಟ್ಟಿಬಿಟ್ಟ. ಎಂಜಾಯ್ ಮಾಡು. ಸೌಜನ್ಯ, ಬಂದ ತಕ್ಷಣ ಫೋನ್ ಮಾಡೋದಕ್ಕಾಗಿಲ್ವಾ? ಸಾರಿ ಸಾರಿ ಸಾರಿ. ಏನಿದು, ಬಸ್ನಲ್ಲಿ ಫೋನ್ ಮಿಸ್ ಆಗ್ಬಿಡ್ತು, ಅದಕ್ಕೆ ಫೋನ್ ಮಾಡಲಿಲ್ಲ. ಏನ್ರಿ ನೀವು, ಆ ದುಷ್ಟನಿಗೆ ಒದ್ದು ಬುದ್ಧಿ ಕಲಿಸ್ತಾನಂದ್ರೆ ಹಣದ ಸುಟ್ಕೇಸ್ ಕೊಡ್ತೀನಂತ ಹೇಳಿ ಕಳಿಸ್ಬಿಟ್ರಲ್ಲ ಅವನನ್ನು.
ಸೌಜನ್ಯ, ನಮ್ಮ ಲಾಯರ್ ರಾಯ್ಮನ್ ನಿಮ್ಮ ಬಾಸು ರಾತ್ರಿ ಫೋನಿನಲ್ಲಿ ಹೇಳಿಲ್ವಾ ಆ ಸತ್ಯದೇವನ ಆಸ್ತಿ ವಿಚಾರ ಸೇರಬೇಕಂದರೆ ಮೂರನೇ ವ್ಯಕ್ತಿ ಒಬ್ಬನಿದ್ದಾನಂತ. ಆ ಮೂರನೇ ವ್ಯಕ್ತಿ ಇವನೆಂದು ಶಟಾಪ್ ಮಾಡಬೇಕು ನಾವು. ಅಂದರೆ ಬೆಂಗಳೂರಿಗೆ ಹೋಗಿ ಕೋರ್ಟಿನಲ್ಲಿ ಇಷ್ಟೇ ತಂದ್ರು ಕೂಡ ಅವರು ಬಗ್ತಾ ಇಲ್ಲ ಅಂದ ಮೇಲೆ ಆ ಪರಶುರಾಮನ ಇಟ್ಟುಕೊಂಡು ಮುಂದೆ ಏನ್ ಮಾಡ್ತೀರಾ ನೀವು? ಅದೇ ಸಸ್ಪೆನ್ಸ್. ಈ ಹುಲಿ ಅಂತ ಇರುವ ಅವನ ಬಾಯಿಗೆ ಸುಡುವ ಸ್ಕೆಚ್ ಹಾಕಬೇಕು. ಮತ್ತೆ ನನಗೆ ಇರಲು ವ್ಯವಸ್ಥೆ ಎಲ್ಲಿ ಮಾಡಿದ್ದೀರಾ ನೀವು? ಯಾಕೆ ಅಲ್ಲಿ ಇಲ್ಲಿ ಉಳಿದುಕೊಳ್ಳುವ ಪರಿಸ್ಥಿತಿ ನಿನಗೇಕೆ? ಅರಮನೆಯಂತೆ ನನ್ನ ಮನೆ ಇಲ್ಲವಾ? ಅಲ್ಲೇ ನೀನು ರಾಣಿಯಾಗಿ ಬಾಳಬಹುದು. ಹಾ, ರಾಣಿ. ಈ ರಾಣಿಗೆ ಒಬ್ಬ ರಾಜ ಬೇಕಲ್ವಾ? ಯಾಕೆ ಮಹಾರಾಜನ ಸ್ಥಾನ ತುಂಬಲು ನಾನಿಲ್ಲವೇ? ನೀವೇನೋ ಇದ್ದಿದ್ದೀರಾ. ಅಂದು ಮೊದಲ ನೋಟಿನಲ್ಲಿ ನೀವು ನಮ್ಮ ಲಾಯರ್ ಆಫೀಸಿಗೆ ಬಂದಿದ್ರಲ್ಲ, ಅವತ್ತೇ ಕಳ್ಳ ನೋಟದಿಂದ ನೋಡ್ತಿರುವಾಗ ಅನ್ಕೊಂಡೆ ನೀವು ನನ್ನ ಮೇಲೆ ಮನಸ್ಸು ಮಾಡಿದ್ದೀರಾ ಅಂತ. ಯಾಕೆ ನಿನಗೆ ಇಷ್ಟವಿಲ್ಲವೇ? ಅಯ್ಯೋ, ಅದನ್ನೆಲ್ಲ ವಿಚಾರಿಸ್ಲಿಕ್ಕೆ ಟೈಮ್ ಬೇಕಲ್ಲ ನನಗೆ. ಆಲೋಚಿಸುವ ಟೈಮಿನಲ್ಲಿ ಜಸ್ಟ್ ಮಾತಲ್ಲೇ ಮೈ ಮರಿಬೋದಲ್ವಾ? ಸರಿ, ಹಾಗಾದ್ರೆ ಓಕೆ.